ಹಲೋ ಎವ್ರಿವನ್, ವೆಲ್ಕಮ್ ಟು SK ರೆಸಿಪೀಸ್ ಆ್ಯಂಡ್ ಟಿಪ್ಸ್ ವ್ಲಾಗ್. ಇವತ್ತು ನಾನು ಸ್ಮೂತ್ ಆ್ಯಂಡ್ ಸ್ಪಾಂಜಿ ಇಡ್ಲಿ ಯಾವ ಥರ ಮಾಡೋದಂತ ನಿಮಗೆ ನಾನು ತೋರಿಸ್ತೇನೆ. ಇದು ತುಂಬ ಈಸಿ ಕೂಡ ಮಾಡೋದು. ಇದು ಚಿಕನ್ ಸಾರಿಗೆ, ಮಟನ್ ಸಾರಿಗೆ ಮತ್ತು ಯಾವುದೇ ಚಟ್ನಿ ಆಗಲಿ ಸಾಂಬಾರಾಗಲಿ ಯಾವುದಕ್ಕೂ ಒಳ್ಳೆ ಕಾಂಬಿನೇಷನ್ ಇದು. ಓಕೆ, ಸ್ಟಾರ್ಟ್ ಮಾಡುವ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಇಲ್ಲಿ ನೋಡಿ ಅಕ್ಕಿಗೆ ಈ ಥರ ಒಂದು ಲೋಟೆ ತಗೊಂಡಿದ್ದೇನೆ ಮೆಜರ್ಮೆಂಟಿಗೆ. ನಂತರ ಈ ಥರ ಅಕ್ಕಿ ಇದೆ ನೋಡಿ, ಈ ಅಕ್ಕಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಅರೆಬೊಳಂತೆ ಅಂತ ಹೇಳ್ತಾರೆ. ನಂತರ ಇದಕ್ಕೆ ಅರ್ಧ ಬೆಳ್ತಿಗೆ ಅಂತ ಕೂಡ ಹೇಳ್ತಾರೆ. ಇದನ್ನು ನಾನು 3 ಕಪ್ಪಷ್ಟು ತಗೊಂಡಿದ್ದೇನೆ, 3 ಲೋಟದಷ್ಟು ಇದು ಅರೆಬೊಳಂತೆ ಅಕ್ಕಿ ತಗೊಂಡಿದ್ದೇನೆ, ಅರ್ಧ ಬೆಳ್ತಿಗೆ. ನಂತರ ಇದರಲ್ಲಿ 1 ಲೋಟದಷ್ಟು ನಾನಿಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೇನೆ. ಇದು 1 ಲೋಟದಷ್ಟು ನಾನು ತಗೊಂಡಿದ್ದೇನೆ. ಇದನ್ನು ಕೂಡ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳೆಯುವ. ಇದನ್ನು ಒಂದು 3-4 ಸಲ ನಾನು ಇಲ್ಲಿ ತೊಳೆದು ಇಟ್ಟಿದ್ದೇನೆ. ಇದನ್ನೊಂದು 3 ಸಲ ತೊಳಿಬೇಕು, ಯಾಕಂದರೆ ಉದ್ದಿನ ಬೇಳೆ ಎಲ್ಲ ಹಾಕೋದ್ರಿಂದ ಇಡ್ಲಿ ಮಾಡುವಾಗ ಯಾವಾಗಲೂ ಮೊದಲಿಗೆ ಸ್ವಲ್ಪ ತೊಳಿಬೇಕು. ನಂತರ ಇದು ನೆಂದ ನಂತರ 1 ಸಲ ತೊಳ್ಕೊಂಡ್ರೆ ಸಾಕು. ನೋಡಿ, ಇದು 3 ಸಲ ತೊಳೆದ ನಂತರ ನಾನಿಲ್ಲಿ ನೀರು ಹಾಕಿಟ್ಕೊಂಡಿದ್ದೇನೆ. ಇದು 4 ಗಂಟೆಗಳ ಕಾಲ ಚೆನ್ನಾಗಿ ನೆನಿಬೇಕು. ನಂತರ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ 1 ಸ್ಪೂನಷ್ಟು ನಾನು ಇಲ್ಲಿ ಈಸ್ಟ್ ಕೂಡ ಹಾಕ್ತಾ ಇದ್ದೇನೆ. ಈಸ್ಟ್ ಇಲ್ಲದವರು ಸೋಡಾ ಪುಡಿ ಅಥವಾ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ಬೋದು. ನಂತರ 1 ಲೋಟದಷ್ಟು ನೀರು ಹಾಕಿ ಇದನ್ನು ರುಬ್ಕೊಂಡಿದ್ದೇನೆ. ನಂತರ ದೊಡ್ಡ ಪಾತ್ರೆಯಲ್ಲಿ ನಾನು ಇದನ್ನು ಹಾಕಿಟ್ಕೊಂಡಿದ್ದೇನೆ. ಇದು ದೊಡ್ಡ ಪಾತ್ರೆ ಬೇಕು, ಯಾಕಂದರೆ ಇದು ಉಕ್ಕಿ ಮೇಲೆ ಬರ್ತದೆ, ಅದಕ್ಕೋಸ್ಕರ. ನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೇನೆ. ನಂತರ 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಕೂಡ ಹಾಕ್ಕೊಂಡಿದ್ದೇನೆ. ಈ ಇಡ್ಲಿಗೆ ಸಕ್ಕರೆ ಹಾಕಿದರೆ ತುಂಬ ಟೇಸ್ಟ್ ಕೊಡ್ತದೆ ಕೂಡ. ಇದನ್ನೊಂದು 5 ನಿಮಿಷಗಳ ಕಾಲ ಸೌಟಿನಲ್ಲಿ ಚೆನ್ನಾಗಿ ಕಲಸ್ಕೋಬೇಕು. ನಂತರ ಎಲ್ಲಿಯಾದರೂ ಬಿಸಿ ಇದ್ದ ಜಾಗದಲ್ಲಿ, ತುಂಬ ಬಿಸಿಯಾಗಿರ್ತದಲ್ಲ, ಅಂದರೆ ಒಲೆ ಮೇಲೆಲ್ಲ ಪಕ್ಕದಲ್ಲಿ, ಬಿಸಿ ನೀರಿನ ಪಕ್ಕದಲ್ಲಿ ಆಗಲಿ ಎಲ್ಲಾದರೂ ಬಿಸಿ ಇರುವ ಜಾಗದಲ್ಲಿ ಇಡಬೇಕು. ಆಗ ಅದು ಉಕ್ಕಿ ತುಂಬ ಪೂರ್ತಿಯಾಗಿ ಮೇಲೆ ಬರ್ತದೆ. ಇದು ನೋಡಿ, ಒಂದು 2 ಗಂಟೆಗಳ ಕಾಲ ನೆನೆಸಿದ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಇದು ಉಕ್ಕಿ ಮೇಲೆ ಬಂದಿದೆ ನೋಡಿ, ಇಷ್ಟ ಆಗಿದೆ. ಇಲ್ಲಿ ಅಷ್ಟಕ್ಕೆ ಬರುವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನೀಗ ನಾವು ಹಿಟ್ಟನ್ನು ಹಾಕೊಳ್ಳೋಣ. ಇದಕ್ಕೆ ಈ ಗಿಂಡಲಿಗೆಲ್ಲ ನಾನಿಲ್ಲಿ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ. ನಂತರ ಇಲ್ಲಿ ಈ ಪಾತ್ರೆಯಲ್ಲಿ ನಾನಿಲ್ಲಿ ಇಡ್ಲಿ ಪಾತ್ರೆ ಇದು, ಇದಕ್ಕೆ 1/4 ಭಾಗದಷ್ಟು ನೀರು ಹಾಕಿ ಇದನ್ನು ಬಿಸಿಗೆ ಇಡ್ತಾ ಇದ್ದೇನೆ. ನಂತರ ಇದಕ್ಕೊಂದು ನೋಡಿ ಈ ಥರ ಪ್ಲೇಟ್ ಬರ್ತದೆ, ಅದರದ್ದೇ ಇಡ್ಲಿದೆ, ಅದನ್ನು ಕೂಡ ಇಟ್ಟು ಇದನ್ನು ಬಿಸಿಗೆ ಇಡ್ತಾ ಇದ್ದೇನೆ. ಇಲ್ಲಿ ಈಗ ಇದಕ್ಕೆ ಹಿಟ್ಟನ್ನು ಚೆನ್ನಾಗಿ ಕಲಸಬೇಕು. ಫಸ್ಟಿಗೆ ಹಾಕಬೇಕಿಂತ ಮುಂಚೆ ಚೆನ್ನಾಗಿ ಕಲಸ್ಕೋಬೇಕು. ಇದು ಬಿಸಿ ಇದ್ದ ಜಾಗದಲ್ಲಿ ಇಡೋದರಿಂದ ಬೇಗನೆ ಉಕ್ಕಿ ಬರ್ತದೆ ಮೇಲೆ. ನಂತರ ಇದನ್ನು ನೋಡಿ ಈ ಥರ ಹಾಕ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೇನೆ, ಯಾಕೆ ಒಂದು ಅರ್ಧದಷ್ಟು ಹಾಕಿದರೆ ಸಾಕು, ಅಂದರೆ ಇದರ ಮತ್ತೆ ಪ್ಲೇಟ್ ಇಡೋದಿದೆ, ಅದಕ್ಕೋಸ್ಕರ. ನೋಡಿ, ಇದು ಪೂರ್ತಿ ನಾನು ಹಾಕೊಳ್ತೇನೆ ಬೇಗನೆ. ನಂತರ ನೋಡಿ ಈ ಥರ ಇಟ್ಟಿದ್ದೇನೆ. ಇದು ಪೂರ್ತಿ ಸೆಟ್ ಆದಮೇಲೆ ನಾವು ಬೇಕಾದರೆ ಈ ಥರ ಕೂಡ ಇಡ್ಬೋದು. ನೋಡಿ, ಒಂದರ ಮೇಲೆ ಒಂದು ಕೂಡ ಇಡಬಹುದು, ಈ ಥರ ಕೂಡ ಇಡ್ಬೋದು. ಆದರೆ ನಾನಿಲ್ಲಿ ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೇನೆ, ಆ ಥರ ಇಡ್ತಾ ಇಲ್ಲ. ಅದನ್ನು ತೆಗೆದು ನಾನು ನೋಡಿ, ಒಂದು ಇದಾದ ನಂತರ, ಒಂದು ಸೆಟ್ ಆದ ನಂತರ ಅದರ ಮೇಲೆ ನೋಡಿ ಈ ಥರ ಮತ್ತೊಂದು ಇಟ್ಟು ಅದರ ಮೇಲೆ ಇಡ್ತಾ ಇದ್ದೇನೆ. ಅದಕ್ಕೋಸ್ಕರ ನಾನು ಪೂರ್ತಿಯಾಗಿ ಮೇಲೆ ತನಕ ಇಡಲಿಲ್ಲ. ನೋಡಿ, ಈ ಥರ ಇನ್ನೊಂದು ಸ್ಟೆಪ್ಪಲ್ಲಿ ಪೂರ್ತಿಯಾಗಿ ಇಟ್ಕೋಬಹುದು. ಇದನ್ನು ಈಗ ಮುಚ್ಚಿ ನಾವು ಇದನ್ನು ಒಂದು 15 ನಿಮಿಷಗಳ ಕಾಲ ಇದನ್ನು ಬೇಯಿಸುವ. ಇದು ಬೇಯುವಾಗ ಗೊತ್ತಾಗ್ತದೆ, ಸೈಡಲ್ಲೆಲ್ಲ ಹೊಗೆ ಬರ್ತದೆ. ಇದು ಇಡ್ಲಿ ಪಾತ್ರೆದು ಸೈಡಲ್ಲಿ ಪೂರ್ತಿಯಾಗಿ ಅದರದ್ದು ಪ್ರೆಷರ್, ಇದು ಹೊಗೆ ಹೊರಗೆ ಬರ್ತದೆ. ನೋಡಿ, ಇದು ಬೆಂದಿದೆ ಅಂತ ಅರ್ಥ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ, ಸೈಡ್ನಲ್ಲೆಲ್ಲ ಪೂರ್ತಿಯಾಗಿ ಅದರದ್ದು ಪ್ರೆಷರ್ ಹೊರಗೆ ಬರ್ತದೆ. ಆಗ ತೆಗೆಯುವ. ನೋಡಿ, ಇಲ್ಲಿ ತೆಗೆದು ತೋರಿಸ್ತಾ ಇದ್ದೇನೆ ಒಂದನ್ನು ನಿಮಗೆ. ತುಂಬ ಸ್ಮೂತಾಗಿ ಬಂದಿದೆ. ಇದು ಬಿಸಿ ಇರೋದರಿಂದ ಆವಾಗಲೇ ಬರುವುದಿಲ್ಲ. ಒಂದು ಬಾಳೆ ಎಲೆಯನ್ನು ನೋಡಿ ಈ ಥರ ಉಲ್ಟಾ ಹಾಕಿ ಇಟ್ಟು
ಇದರ ಮೇಲೆ ಪೂರ್ತಿಯಾಗಿ ನೋಡಿ ಈ ತರ ಹಾಕಿದ್ದೇನೆ. ಇದರ ಮೇಲೆ ಒಂದು ಒದ್ದೆ ಬಟ್ಟೆಯನ್ನು ಹಾಕಿ 5 ನಿಮಿಷಗಳ ಕಾಲ ಇಟ್ಟು ನಂತರ ಉಲ್ಟಾ ಮಾಡಿ ಕೈಯಲ್ಲಿ ಕುರುಕಿದ್ರೆ ಸಾಕು, ಅದು ಬರ್ತದೆ ಇಡ್ಲಿ. ಇಲ್ಲಿಗೆ ಇಡ್ಲಿ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಎಷ್ಟು ಸಾಫ್ಟ್ ಆಗಿರುವಂತಹ, ಸ್ಪಾಂಜಿ ಆಗಿರುವಂತಹ ಇಡ್ಲಿ ಇಲ್ಲಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರ್ತದೆ, ಇದು ಸ್ಮೂತ್ ಆಗಿರ್ತದೆ, ತಿನ್ಲಿಕ್ಕೂ ಕೂಡ ತುಂಬ ಸಾಫ್ಟ್ ಆಗಿ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ, ಇವತ್ತಿನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.